ಹಬ್ಬಕ್ಕೆ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಊಟದ ಮನೆಯಿಂದ ಫೋನ್ ಮಾಡಿದ್ರು, ಅರ್ಶಿನ ಕುಂಕುಮ ತಗೊಂಡು ಅಂತ ಬಾ ಅಂತ ಗೌರಿ ಹಬ್ಬಕ್ಕೆ. ಅದಕ್ಕೆ ಹೊರಡ್ತಾ ಇದ್ದೀವಿ. ನಿಮಗೆ ಈ ಲಾಗ್ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇದೇ ಲಾಗಲ್ಲಿ ಅಮ್ಮ ಮಾಡಿ ಅಡುಗೆ ಕೂಡ ಆ್ಯಡ್ ಮಾಡೋಣ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನಡೀರಿ. ಇವಾಗ ನಮ್ಮ ವಿಡಿಯೋ ಅದೇ ಲೆಂತ್ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಅಮ್ಮನ ಕೈಯಲ್ಲಿ ಅಡುಗೆ ಮಾಡ್ಸೋಣ ಅಂದ್ಬಿಟ್ಟು ಬಂದಿದ್ದೀವಿ. ಅಮ್ಮ ಇವತ್ತು ಗಿನ್ನು ಮಾಡ್ತಾರೆ, ತೆಲುಗುನಲ್ಲಿ ಜುನ್ನು ಅಂತಾರೆ. ಅಮ್ಮನಿಗೆ ಕನ್ನಡ ಬರಲ್ಲ, ಪ್ಲೀಸ್ ಏನು ಅನ್ಕೋಬೇಡಿ. ನನ್ನ ಮಗಳ ಚಾನಲ್ಗೆ ಸಪೋರ್ಟ್ ಮಾಡಿ, ಮಗಳು ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಕೊಡಿ. ಇವತ್ತು ಗಿನ್ನು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಅಮ್ಮನ ಕೈ ರುಚಿ ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ಫ್ರೆಂಡ್ಸ್ ಏನೇನು ಬೇಕು ಗಿನ್ನಿಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. ರವೆ ಇದೊಂದು 1/4 kg ಇದೆ ಫ್ರೆಂಡ್ಸ್. ಒಂದು ಅರ್ಧ ಕಪ್ ಮುಕ್ಕಾಲು ಕಪ್ ಇದೆ. ಇದು ಅರ್ಧ ಲೀಟ್ರ್ ಹಾಲು ಐತೆ ಫ್ರೆಂಡ್ಸ್. ಬೇಕು ಆಮೇಲೆ ಕೊಬ್ಬರಿ ಒಂದು ಸ್ವಲ್ಪ, ಗೋಡಂಬಿ, ಆಮೇಲೆ ಇಲಾಚಿ ಫ್ರೆಂಡ್ಸ್, ಒಂದು ಸ್ವಲ್ಪ ತುಪ್ಪ ಫ್ರೆಂಡ್ಸ್. ಇವಾಗ ಮೊದಲನೇದಾಗಿ ಗ್ಯಾಸ್ ಅಂಟಿಸ್ಕೊಂಡು ರವೆ ಹುರ್ಕೊಳ್ಳೋಣ ಫ್ರೆಂಡ್ಸ್. ಸ್ವಲ್ಪ ಕೆಂಪು ಕಲರ್ ಬರಬೇಕು. ಆದಷ್ಟು ಅಮ್ಮನ ಕೈ ರುಚಿ ತೋರಿಸೋಣ ಅಂದ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಪಾಪ ಅಮ್ಮನೂ ತುಂಬ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಂದು. ಆವಾಗಿಂದ ಎಲ್ಲ ರೆಡಿ ಮಾಡ್ಕೊಂಡು ಬೆಲ್ಲ ಆಮೇಲೆ ಕೊಬ್ಬರಿ ಎಲ್ಲ ತುರ್ಕೊಂಡು ನನ್ನ ಕೈ ಏನೂ ಮಾಡ್ತಿಲ್ಲ, ಅವರೇ ಎಲ್ಲ ರೆಡಿ ಮಾಡ್ತಾರೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮ್ಮ ಮಾಡಿರೋ ಅಡುಗೆಗೆ ಲೈಕ್ ಕೊಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಕಲರ್ ಇವಾಗ ರವೆ ಬಿದ್ದಾಯಿತು, ರವೆ ಹುರಿದಿದ್ದಾಯಿತು ಫ್ರೆಂಡ್ಸ್. ಇದೇ ಬಾಣಲಿಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು, ಒಂದು ಸ್ವಲ್ಪ ಸಾಕು, ಗೋಡಂಬಿ ದ್ರಾಕ್ಷಿ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಒಂದು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ಗಿನ್ನಿಗೇನು ಜಾಸ್ತಿ ನಾವು ತುಪ್ಪ ಏನು ಯೂಸ್ ಮಾಡೋದೇ ಇಲ್ಲ, ಸುಮ್ಮನೆ ಗೋಡಂಬಿ ದ್ರಾಕ್ಷಿ. ಹಸು ಕರು ಹಾಕಿದಾಗ ಒಂದು ವಾರ ಬಿಟ್ಬಿಡ್ತಾರೆ ಹಾಲನ್ನ, ಆಮೇಲೆ ಗಿನ್ನು ಮಾಡ್ತಾರೆ ಫ್ರೆಂಡ್ಸ್. ಆವಾಗ ನಮ್ಮ ಅಮ್ಮ ಕೊಡ್ತಾನೆ ಇರಲಿಲ್ಲ ನಮಗೆ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಒಂದ್ಸಾರಿ ಟ್ರೈ ಮಾಡಿ. ಆದರೆ ಮಕ್ಕಳು ಜಾಸ್ತಿ ತಿನ್ನಬಾರ್ದು ಅಂತಾರೆ, ಅದ್ರಲ್ಲಿ ಮಾಡಿದ್ರೆ ಟೇಸ್ಟ್ ಇನ್ನೂ ಇವಾಗ ತಿನ್ಬೋದಮ್ಮ, ಇವಾಗ ತಿನ್ಬೋದಂತೆ. ಆವಾಗ ತಿನ್ನಬಾರ್ದು, ನಮ್ಗೆ ಕೊಡ್ತಾನೆ ಇರಲಿಲ್ಲ. ಅದ್ರ ಟೇಸ್ಟ್ ಚೆನ್ನಾಗಿರುತ್ತೆ ಆವಾಗ. ಅದು ಮುತ್ಕರು ತಿನ್ನೋದು. ಅದು ಮುತ್ಕರು ತಿನ್ನೋದಂತೆ. నార్మల్ పళ్ళు వేస్తే ఎవరైనా తినొచ్చు. ಇವಾಗ ಇದು ಅರ್ಧ ಲೀಟ್ರ್ ಹಾಲು ಐತೆ. ಎಷ್ಟಮ್ಮ ಐತೆ ಇದು? ಅರ್ಧ ಲೀಟ್ರ್ ಐತೆ. ಹಾಕಮ್ಮ. ಇದು ನಮ್ಮ ಸುದೆ ಫ್ರೆಂಡ್ಸ್ ಹಾಲು. ఎంత వేస్తామమ్మ బెల్లం? ಅರ್ಧ ಒಂದು ಕಾಲು ವಾಸಿ ಮುಕ್ಕಾಲು ಕಪ್ಪಲ್ಲಿ ಒಂದು ಸ್ವಲ್ಪ ಮಿಗಿಲ್ಸವ್ರೆ ಫ್ರೆಂಡ್ಸ್. ಇದು ಬೆಲ್ಲ ಕರಗಲಿ, ಒಂದು ಸ್ವಲ್ಪ ಉಪ್ಪು ಬರಲಿ, ಸೇರ್ಸೋಣ ಫ್ರೆಂಡ್ಸ್ ಇದಕ್ಕೆ. ಇವಾಗ ಒಂದು ಉಪ್ಪು ಬರಲಿ, ಆಮೇಲೆ ರವೆ ಸೇರ್ಸೋಣ ಫ್ರೆಂಡ್ಸ್. ಇದಕ್ಕೆ ಉಪ್ಪು ಬಂದಿದೆ, ರವೆ ಹಾಕ್ತಾ ಇದ್ದೀವಿ. ರವೆ ಹುರ್ಕೊಂಡಿದ್ವಿ, ಇವಾಗ ಸೇರಿಸ್ತಾ ಇದ್ದೀವಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸೇರಿಸ್ತಾ ಇದ್ದೀವಿ ಫ್ರೆಂಡ್ಸ್ ರವೆನ. ತುಂಬ ಟೇಸ್ಟಿಯಾಗಿರುತ್ತೆ, ಒಂದು ಸಾರಿ ಟ್ರೈ ಮಾಡಿ. ಇದು ರವೆನೆಲ್ಲ ಸೇರಿಸ್ಬಿಡೋಣ. ಸೇರಿಸ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಏಲಕ್ಕಿ ಹಾಕೋಣ ಫ್ರೆಂಡ್ಸ್. ಗೋಡಂಬಿ ದ್ರಾಕ್ಷಿ ಹುರ್ಕೊಂಡಿದ್ವಲ್ಲ ಅವಾಗೆ. ನಾವು ಚಿಕ್ಕ ವಯಸ್ಸಲ್ಲಿ ಅಮ್ಮ ತುಂಬಾ ಮಾಡೋರು. ಚಿಕ್ಕ ವಯಸ್ಸಿನಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ. ನಮ್ಮ ಮನೆಯಲ್ಲಿ ಯಾರೂ ಸ್ವೀಟ್ ತಿನ್ನಲ್ಲ, ಅಲ್ಲಿ ನಮ್ಮ ಯಜಮಾನರು ತಿನ್ನಲ್ಲ, ಅತ್ತೆನೂ ತಿನ್ನಲ್ಲ, ಮಕ್ಕಳು ಯಾರೂ ತಿನ್ನಲ್ಲ. ಅದಕ್ಕೆ ಇಲ್ಲಿ ಬಂದಾಗ ಅಮ್ಮ ಯಾವಾಗಲೂ ನಾವು ಬಂದರೆ ಇದು ಮಾಡಿಕ್ತಾಯಿದ್ರು, ಜುಣ್ಣು ಮಾಡ್ತಾಯಿದ್ರು. ಬೇಡ ಬಿಡಮ್ಮ ಅಂದರೆ ಇಲ್ಲ ಮಾಡಮ್ಮ, ಇದು ಮಾಡ್ಕೊಳ್ರಿ ಅಂತ ಹೇಳ್ತಾಯಿತ್ತು. ಆದರೆ ನಾವು ಮಾಡ್ತಾಯಿರಲಿಲ್ಲ, ಅಮ್ಮನೇ ಮಾಡಿ ನಮ್ಗೆ ಇಕ್ತಾಯಿದ್ರು ಫ್ರೆಂಡ್ಸ್. 5 ಮಿನಿಟ್ಸು ಸಿಮ್ಮಲ್ಲೇ ಇದು ಒಂದು ಸ್ವಲ್ಪ ಇದಾಗಲಿ ಫ್ರೆಂಡ್ಸ್. ಗಿನ್ನು ರೆಡಿ ಆಯಿತು ಫ್ರೆಂಡ್ಸ್. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀವಿ, ಅಷ್ಟು ಆಲ್ಮೋಸ್ಟ್ ಮುಗೀತು. ಇದು ತಣ್ಣಗಾದ್ಮೇಲೆ ನಾವು
ತಿನ್ಬೋದು ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅಮ್ಮನ ಕೈಲಿ ಮಾಡಿಸಿರೋದಕ್ಕೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ನಾಯಿಗಳು ಅಮ್ಮ ಮನೆ ಹತ್ರ ಇರೋ ನಾಯಿಗಳು ಫ್ರೆಂಡ್ಸ್. ಅಮ್ಮ ಹಸುಗೆ ಹೋಗಲಿ ಹುಲ್ಗೆ ಹೋಗಲಿ ಅಮ್ಮನ ಹಿಂದ್ಗಡೆನೇ ಹೋಗುತ್ತೆ ಫ್ರೆಂಡ್ಸ್. ನಿಜವಾಗ್ಲೂ ಒಂದು ಬಾಡಿ ಗಾರ್ಡ್ ಥರ ಎಷ್ಟು ಕೇರಾಗಿ ನೋಡ್ಕೊತವೆ ಅಂದರೆ ನಿಜವಾಗ್ಲೂ ಅವು. ಅಮ್ಮ ಎಲ್ಲೇ ಬರಲಿ ಈಚೆಗೆ ಬರಲಿ, ನೈಟಲ್ಲಿ ನಾವು ವಾಕಿಂಗ್ ಮಾಡ್ತಾ ಇದ್ದೀವಿ ಆವಾಗ ಬಂದುಬಿಟ್ಟು ಅಮ್ಮನ ಹತ್ರನೇ ಮಲ್ಕೊಂಡದೆ ಫ್ರೆಂಡ್ಸ್. ನಮ್ಮಪ್ಪ ಬಾಯ್ಕೊಂಡೆಗೆ ಹೋಗಿದ್ರು ಪಾಪ. ನಮ್ಮ ಚಿಕ್ಕ ಮಾವ ಬಾಯ್ಕೊಂಡೆಗೆ ಪೂಜೆ ಕೊಡೋಣ ಅಂದ್ಕೊಂಡಿದ್ರು. ಅದಕ್ಕೆ ನಮಗೂ ಫೋನ್ ಮಾಡಿದರು. ಒಂದು ಸ್ವಲ್ಪ ಕಾರಣದಿಂದ ಹೋಗೋಕ್ಕಾಗಿಲ್ಲ. ನಮ್ಮ ಅತ್ತೆ ಮಾವ ಪಾಪ ಇಬ್ಬರು ಫೋನ್ ಮಾಡಿದರು. ಅಪ್ಪ ಹೋಗಿತ್ತು, ಇವತ್ತು ಬೆಳಗ್ಗೆ ಬಂತು. ನೋಡಿ ತೋಟದಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಕಾರಮಣಿನ ಇದು ಇದು ಎಷ್ಟು ದಿನಕ್ಕೆ ಬರುತ್ತೆ? 3 ತಿಂಗಳು. 3 ತಿಂಗಳ ಎಲ್ಲ ನೀವೇ ಮಾಡಿರೋದಾ? ಇದು ಸೊಪ್ಪು. ಸೊಪ್ಪು ಏನು ಸೊಪ್ಪು ಅದು? ದೊಡ್ಡ ಸೊಪ್ಪು. ದಂಟೆ ಸೊಪ್ಪಾ? ಇಷ್ಟೇನಾ ಹಾಕಿದ್ದು? ಎಲ್ಲ ಸ್ವಲ್ಪ ಸಾರಿಗೆ ಬಳಸ್ಕೊಂಡ್ರು ನಮ್ಮಮ್ಮ. ಇದು ಮೆಣಸಿನ್ಕಾಯಿ. ಇದು ಅದು ಕಾರಮಣಿ. ಅದು ಕಾರಮಣಿನ? ಇದು ತೊಗರಿಕಾಯಿ. ತೊಗರಿಕಾಯಾ? ಎಷ್ಟು ದಿನ ಆಯ್ತು ತೊಗರಿಕಾಯಿ ಹಾಕಿದ್ದು ಗಿಡ? ಅದ 3 ತಿಂಗಳಾಗ್ತದೆ ಬರೋರ್ಕ. ಹೌದಾ? ಕಾಯಿ ಬಿಡೋಷ್ಟೊತ್ತು 3 ತಿಂಗಳಾಗುತ್ತೆ ಇದು. ಇದೆಲ್ಲ ನೀವೇ ಮಾಡಿರೋದಾ ತೋಟ? ಮಾಡಿರೋದು ಚಿಕ್ಕ ಮಿನಿ ತೋಟ ನಿಮ್ದು? ಚಿಕ್ಕದು. ಮನೆಗೋಸ್ಕರ ಹಾಕೊಂಡಿರೋದು ಇದೊಂದು ಸ್ವಲ್ಪ. ಆಮೇಲೆ ಇನ್ನೇನು ಹಾಕಿದ್ದೀರಾ? ಏನಿಲ್ಲ ಮಾದೆ ಇಷ್ಟೇನಾ? ಆಮೇಲೆ ಆ ಕಡೆ ಎಲ್ಲ ಏನೋ ಹಾಕಿದ್ದೀರಾ? ಅದು ಏನಾದ್ರು ಟೊಮಾಟೊ ಇದೆ, ಏನಾದ್ರು ಟೊಮೆಟೊ ಇದೆ. ಇದು ಎಷ್ಟು ಗಿಡ ಇದೆ ಇದು? ಅದು ಏನು ಚಿಕ್ಕದಪ್ಪ? ದೊಡ್ಡ ಚಿಕ್ಕಿ. ದೊಡ್ಡ ಚಿಕ್ಕನಾ? ಇದು ಇದು ಅದು ಅದು ಕಲ್ಸಂದ್ರಿ. ಇದು ಕುಂಬಳಕಾಯಿ ಗಿಡನಾ? ಏನು ಇದು ಕುಂಬಳಕಾಯಿ ಅಂದರೆ ಗುಂಡದ್ದಾ? ಗುಂಡದ್ದು. ಅಲ್ಲೇನು ಹಾಕಿದ್ದೀರಾ? ಅದೇ 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 ಅದನ್ನ ಎಲ್ಲನೂ? ಅಲ್ಲ ಅದೇ ಒಂದೇ. ಎಲ್ಲ ಮಳೆ ನೀರ್ಗ ಇಲ್ಲ ನೀರು ಹಾಕ್ತೀರಾ ನೀವು? ನೀರು ಹಾಕ್ತೀರಿ. ನೀರು ಹಾಕ್ತೀರಾ? ನೀರು ಹಾಕ್ತೀರಾ? ಇದು ಅಲಸಂದ್ರಿನಾ? ಅಲಸಂದ್ರಿ. ಅಲಸಂದ್ರಿ ಇದು. ಅಲಸಂದ್ರಿ. ಇದು ಚಿಕ್ಕಕಾಯಿ. ಇದು ಏನು? ತೊಗರಿಕಾಯಿ. ತೊಗರಿಕಾಯಿದು. ಅದೇನು ಅಲಸಂದ್ರಿ. ಅಲಸಂದ್ರಿ ತುಂಬ ಚೆನ್ನಾಗಿ ಮಾಡಿದ್ದೀರಾ ನಿಮ್ಮ ತೋಟನ. ಮಿನಿ ತೋಟ ಚೆನ್ನಾಗದೆ. ನನ್ನ ಮಗಳ ಚಾನಲ್ಗೆ ಬದನೆಕಾಯಿ ಗಿಡನಾ? ಯಾಕೆ ಹಿಂಗೆ ಬಿಟ್ಟಿದ್ಯಾ ಕಾಯಿ? ನೀನು ಕಿತ್ಕೊಂಡು ಹೋಗೋಣ ಇದೆ. ನನಗೋಸ್ಕರನಾ? ನಾನು ಬರ್ತೀನಿ ಅಂತನಾ? ಮುಂದೆ ಗೊತ್ತಿತ್ತ ನಾನು ಬರ್ತೀನಿ ಅಂತ? ಅದಕ್ಕೆ ಹಂಗೆ ಬಿಟ್ಟಿದ್ದೀರಾ? ಇದು 3 ತಿಂಗಳು ಬಂದ್ಬಿಡ್ತಾ? 3 ತಿಂಗಳ ಮೇಲೆ ಆಗ್ತದೆ. ಏ ಬೇಡ, 3 ತಿಂಗಳ ಮೇಲೆ ಆಗುತ್ತಾ? ನಮ್ಮ ಅಪ್ಪಗೆ ತೋಟದ ಹತ್ರ ಎಲ್ಲ ಗಿಡಗಳು ಹಾಕ್ಕೊಂಡು ಅಭ್ಯಾಸ. ತೋಟದ ಹತ್ರ ಒಂದು ಸ್ವಲ್ಪ ದೂರ ಇವಾಗ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಹಸು ಮೇಯಿಸ್ಕೊಂಡು ಆ ಅಪ್ಪನ ಚಿಕ್ಕ ಒಂದು ಸ್ವಲ್ಪ ಟೈಮಲ್ಲಿ ಈ ಥರ ಗಿಡಗಳೆಲ್ಲ ಹಾಕ್ಕೊಂಡಿದೆ. ನೋಡಿ ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಅಪ್ಪನ ತೋಟಗೆ ಒಂದು ಲೈಕ್ ಶೇರ್ ಮಾಡಿ ಅಣ್ಣ. ಲೈಕ್ ಕೊಡಿ ಅಣ್ಣ. ಲೈಕ್ ಕೊಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಮಗಳ ಚಾನಲ್ಗೆ. చూకమ్మా చూసుకోండి పసుపు అవి పొలిస్తే మీకు నమ్మలేదు చూపించేమన్నాగంట ముందే ఎప్పుడే 2 నెలలు పోయిన కాయ. ಯಾರು ಅರಿಶಿನ ಕುಂಕುಮ ಕೊಡ್ತಾರೋ ಅವ್ರ ಕೈಲಿ ಇಕ್ಸ್ಕೊಂಡ್ರೆ ಒಳ್ಳೆಯದು ಅಂದ್ಬಿಟ್ಟು ನನ್ನ ತಮ್ಮನ ಹೆಂಡ್ತಿಗೆ ಹೇಳಿದೆ. ಸರಿಯಾಗಿ ಆಯಿತು ಅಂದ್ಬಿಟ್ಟು ಅರಿಶಿನ ಕುಂಕುಮ ಇಕ್ತಾಳೆ ಫ್ರೆಂಡ್ಸ್. ಬಳೆ ತಂದಿದ್ಲು, 2 ಡಜನು. ಸೀರೆ ಎಲ್ಲ ತಾನೇ ಸೆಲೆಕ್ಟ್ ಮಾಡಿ ತಂದಿದ್ಲು ಫ್ರೆಂಡ್ಸ್. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ನನಗೆ. ಗೌರಿ ಹಬ್ಬಕ್ಕೆ ಬಂದು ಅರಿಶಿನ ಕುಂಕುಮ ತಗೊಂಡೋಗೋದು ಎಲ್ಲ ಹೆಣ್ಮಕ್ಳಿಗೂ ಹಂಗೆ ಅಲ್ವಾ ಫ್ರೆಂಡ್ಸ್? ತುಂಬಾ ಖುಷಿ. ನಿಮ್ಗೆ ಹೇಗೆ ಅನ್ನಿಸ್ತು ಫ್ರೆಂಡ್ಸ್ ಈ ವಿಡಿಯೋ? ಒಂದು ಮೆಮೊರೇಬಲ್ ಆಗಿರಲಿ ಅಂದ್ಬಿಟ್ಟು ನಾವು ಈ ವಿಡಿಯೋ ಮಾಡಿದ್ದೀವಿ ಫ್ರೆಂಡ್ಸ್. ಎಲ್ಲ ಇದರಲ್ಲಿ ಇರಲಿ ಅಂದ್ಬಿಟ್ಟು ಯಾವಾಗಲೂ ನೋಡ್ಕೋಬೋದಲ್ಲ, ಅದಕ್ಕೆ ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನ ಇನ್ನೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನೂ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕೆ ನನಗೆ ಅವಕಾಶ ಸಿಗುತ್ತೆ ನೀವು ಸಪೋರ್ಟ್ ಮಾಡೋದ್ರಿಂದ. ನನ್ನ ತಮ್ಮನ ಮಗಳು ನೋಡಿ ಚಪ್ಪಾಳೆ ತಡ್ತಾವಳೆ.